ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆವರು ಇಳಿತಾ ಇದೆ, ಬಟ್ಟೆ ಹೊಲಿಲಿಕ್ಕೆ ಕೂತಿದ್ದೀನಿ. ಇವತ್ತ ಬೆಳಗ್ಗೆ ಯಾಕ ನನ್ನ ಲಾಗ್ನ ಡೈಲಿ ರೂಟೀನ್ ತೋರಿಸ್ಲಿಲ್ಲ ಅಂತ ನೀವು ಅನ್ಕೋತಿರ್ಬೇಕು. ಡೈರೆಕ್ಟ್ ಆಗಿ ಮಷಿನ್ ತೋರಿಸ್ತಾ ಇದ್ರ ಅಂಗಡಿ ಒಳಗಡೆನೆ ಬಂದಾರೇನು ಅಂತ ನೀವು ಅನ್ಕೋಬಹುದು. ಯಾಕಂದ್ರೆ ಮನೆ ಒಳಗಡೆನೆ ಈ ಮಕ್ಕಳದು ತುಂಬಾನೇ ಗಲಾಟೆ ಸ್ನೇಹಿತರೆ. ಹೆಂಗ್ ಮಾಡೋದಂದ್ರೆ ಅಂಗಡಿಗೆ ಇವತ್ತ ಸಿಗಿ ಹುಣ್ಣಿಮೆ ಅಲ್ಲ, ನಾನು ಪರ್ಸಿ ತೊಳ್ಕೊದು ಎಲ್ಲ ಕ್ಲೀನ್ ಮಾಡ್ಕೋದು ಸ್ವಲ್ಪ ಲೇಟ್ ಆಯ್ತು ಅಡಿಗೆ ಮಾಡೋದು. ಅಡಿಗೆ ಮಾಡಿಕೊಟ್ಟೆ, ಊಟ ಮಾಡ್ಯಾರು. ಊಟ ಮಾಡಿ ಬರೋ ಮುಂದ ಈ ಕಡೆ ಆಡ್ಕೋತ ಬರೋ ಮುಂದ ನನ್ನ ಮೊಬೈಲ್ ತಗೊಂಡು ಬಂದ್ಬಿಟ್ಟಾರಿ. ನಂದಂಗೆ ಅಡಿಗೆ ಕೆಲಸ ಆಯ್ತು, ಎಲ್ಲ ಕೆಲಸ ಆಯ್ತು, ಊಟ ಮಾಡಿದೆ. ನಾನು ಅಡ್ಗೆ ಕೆಲಸ ಮುಗಿಸಿದ ಬಳಿಕ ಮೊಬೈಲ್ ಹುಡ್ಕ್ಯಾಡತ್ತೆ. ನಾನು ಡೈಲಿ ಲಾಗ್ನ ಚಾಲೂ ಮಾಡಬೇಕು ಅಂತ ವಿಡಿಯೋ ಮಾಡ್ಕೋಬೇಕಂತ ನಾನು ಫೋನ್ ಹುಡ್ಕ್ಯಾಡ್ತೀನಿ. ಫೋನ್ ಇಲ್ಲ ಸ್ನೇಹಿತರು, ಎಲ್ಲಿ ಹೋಯ್ತು ಫೋನ್, ಎಲ್ಲಿ ಹೋಯ್ತು ನಾನು ಹುಡ್ಕ್ಯಾಡತ್ತೀನಿ. ಅವ್ರು ತೊಗೊಂಡು ಬಂದಾರೆ, ಹೇಳಾರ್ದನೆ ತೊಗೊಂಡು ಬಂದಾರೆ. ಭಾಳ ಎಷ್ಟೊತ್ತನ ಹುಡ್ಕ್ಯಾಡ್ತಾರೆ. ಫೋನ್ ಎಲ್ಲೋ ಬಿಟ್ಟು ನಾನು ಚಾರ್ಜ್ ಹಾಕಿದ್ದೆ, ಎಲ್ಲಿಟ್ಟೆ ನಾನು ಬೆಳಗ್ಗೆ ಹಿಡಿದು ನೋಡೇ ಇಲ್ಲ ಫೋನ್ ಅನ್ಕೊಂಡು ನೋಡ್ತೀನಿ. ತೊಗೊಂಡು ಬಂದಂತ ನಮ್ಮ ಅರುಣ ತೊಗೊಂಡು ಬಂದು ಅಂಗಡಿಯಾಗ ನೋಡ್ಕೋತಾ ಕೂತ್ಬಿಟ್ಟೆ. ಅಂದರೆ ಬೈದಾರಿ ಬಂದು ನಾನು ಅಡುಗೆ ಮಾಡಿ ತೋರಿಸ್ಬೇಕಿತ್ತು, ಮನೆ ಕ್ಲೀನ್ ಮಾಡಿದ್ದು, ರಂಗೋಲಿ ಹಾಕಿದ್ದು ಎಲ್ಲ ತೋರಿಸ್ಬೇಕಿತ್ತು, ನೀನು ತೊಗೊಂಡು ಬಂದಿದ್ದಿಲ್ಲ ಅಂತಂದೆ. ನಾನು ವಿಡಿಯೋ ಮಾಡಿಲ್ಲ ಅನ್ನಕತ್ತನ ಸ್ನೇಹಿತರೆ. ವಿಡಿಯೋ ಮಾಡೇ ಇಲ್ಲ ರೀ. ಅವ್ರು ಹಾಗೆ ನನಗೆ ಸುಮ್ಮ ಊಸಿ ಹೊಡೆದು ಬಿಟ್ರಿ. ನಾನು ತೊಗೊಂಡು ಬಂದಿಲ್ಲ, ವಿಡಿಯೋ ಮಾಡಿನಂತ ಹೇಳಿ ಸುಳ್ಳು ಹೇಳಿಬಿಟ್ರಿ. ಅದಕ್ಕೆ ಮಧ್ಯಾಹ್ನ ತೋರಿಸ್ತೀನಿ ಏನೆಲ್ಲ ಅಡುಗೆ ಮಾಡಿನಿ ಅಂದ್ರೆ ರೀ, ಮನೆ ತೊಳ್ಕೊಳ್ದು, ದೇವ್ರ ಪೂಜೆ ನಮ್ಮ ಯಜಮಾನ್ರು ಮಾಡ್ರು, ನಾನು ರಂಗೋಲಿ ಹಾಕ್ಕೊಂಡು ಇದು ಮಾಡಿದೆ ರೀ. ಉಳ್ಳಾಗಡ್ಡಿ ಹೋಳಿ ಉಸುಳಿ ಪಲ್ಯ ಮಾಡ್ಬೇಕಂತ ಸ್ನೇಹಿತರು. ಉಸುಳಿ ಏನಾಗ್ಯಾವ್ರಿ, ನಿನ್ನೆ ಕಟ್ಟಿಟ್ಟಿವ್ರಿ, ಮೊಳಕಿನ ಬಂದಿಲ್ಲ ರೀ. ಹೊಸ ಅರ್ಬ್ಯಾಗ ಕಟ್ಟಿಟ್ಟಿನ್ರಿ ನಾನು, ಬೆಳಿದು ಬುತ್ತಿ ಅರ್ಬ್ಯಾಗ ಹೊಸ ಅರ್ಬ್ಯಾಗ ಕಟ್ಟಿಡೋಣ. ಅದು ನೀರಾಗ ಹಾಕಿಲ್ಲ ರೀ, ಗಂಜಿದೈತಿ, ಮೊಳಕಿನ ಬಂದಿಲ್ಲ ರೀ. ಅದು ಒಂದು ಎಷ್ಟು ಮನುಷ್ಯಾಗ ಹಾಳಾದಂಗ. ಚಪಾತಿ ಉಸುಳಿ ಪಲ್ಯ ಮಾಡಿಕೊಡ್ಬೇಕು ಮಕ್ಕಳಿಗೆ ನಾನು ಅನ್ಕೊಂಡ್ರೆ ಹಂಗಾಗಿಬಿಡ್ತ್ರಿ. ಹಂಗಾಗನ ಮತ್ತು ಹಿಟ್ಟಿನ ಪಲ್ಯ ಮಾಡಿದೆ ರೀ, ಜುಣ್ಕ ಮಾಡಿಕೊಟ್ಟೆ. ಜುಣ್ಕ ಮಾಡಿಕೊಡೋಣ, ಜುಣ್ಕ ಮಾಡಿಟ್ಟು ಚಪಾತಿ ಮಾಡತ್ತಾರೆ. ಎಲ್ಲರೂ ಬಿಸಿ ಬಿಸಿ ಚಪಾತಿ ತಿಂದ್ರು. ನಾನು ಜಳಕ ಇಲ್ದನೆ ಮಾಡಿಕೊಟ್ಟೆ ರೀ ಇವತ್ತು. ಯಾಕಂದ್ರೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೊಂಟಿದ್ರೆ, ಅವ್ರು ಗಾಡಿ ಹೊಂಡಿ ಹಾಕೊಂಡಿದ್ರು, ಲೇಟ್ ಆಗ್ತೈತೆ ಅಂತ ಅನ್ನಕತ್ರೆ. ಮೊದಲೇ ಹೇಳಿದ್ರೆ ನಾನು ಕೆಲಸ ಮುಗಿಸ್ಕೊಂಡು ಆಮೇಲೆಲ್ಲ ನಾನು ಕ್ಲೀನ್ ಮಾಡೋಕೋದು ಇಟ್ಕೋತಿದ್ದೆ ಅಡ್ಗೆ ಮಾಡಿಟ್ಟು. ನಾನು ತಲೆ ಇಕ್ಕೊಳತ್ತೀನಿ, ಅವಾಗ ಅನ್ನಕತ್ರಿ ಅವರು ನಾನು ಹೋಗ್ಬೇಕು, ಅಡ್ಗೆ ಇಲ್ಲ, ಇನ್ನ ಊಟ ಇಲ್ಲ, ಚಹಾ ಇಲ್ಲ ಅನ್ನಕತ್ರಿ. ಇವತ್ತು ಚಾನ ಮಾಡಿಲ್ಲ ರೀ. ಯಾಕಂದ್ರೆ ಚಹಾ ಯಾಕೆ ಮಾಡಿಲ್ಲ ಅಂದ್ರೆ ನೋಡ್ರಿ, ಅಂದ ಬಾಯಿ ಬಂದೈತಿ. ನಾನು ಕುಡಿತೀನಿ ಬಾತೈ. ನಮ್ಮ ಮನೆಯವ್ರು ಇವತ್ತು ಚಹಾ ಮಾಡಿಲ್ಲ ನೋಡ್ರಿ. ಚಹಾ ಮಾಡ್ರೆ ಅವತ್ತು ನನಗೊಂದು ಬೌಲ್ ಪೂರ ಇಡ್ತಾರೆ. ಅದಕ್ಕೆ ಈಗ ನಾವ ಕುಡಿದು ಬಿಟ್ಟಿವಿ ಅಂದ್ರೆ ಇವತ್ತು ಆಕಿ ನಾವ ಚಹಾ ಮಾಡ್ಲಿಕ್ರೆ ಆಕೆ ಏನು ಕುಡಿತಾಳು, ಇನ್ನು ಆಕಿದು ಜಳಕನ ಆಗಿಲ್ಲ, ಏನೂ ಆಗಿಲ್ಲ, ನಮ್ಗೆ ಬೇಕಾಗೈತಿ ಚಹಾ ತಂದ್ಕೊಂಡು ಇವತ್ತು ಚಾನ ಮಾಡಿಲ್ಲ ರೀ ಅವರು. ಅದು ಒಂದು ಆಯ್ತು ರೀ. ಮತ್ತು ಹುಡುಗ ಒಂದು ಮೊಬೈಲ್ ತೊಗೊಂಡು ಬಂದ. ಇಷ್ಟ ಆಯ್ತು ನೋಡ್ರಿ ಮನ್ಯಾಗ. ಮತ್ತು ಚಪಾತಿ ಮಾಡಿ ಕೊಟ್ಟಂಗೆ ಊಟ ಮಾಡಿ ಎಲ್ಲರೂ ಈ ಕಡೆ ಹೊರಗೆ ಬಂದುಬಿಟ್ಟಾರೆ. ನಾನು ಕೆಲಸ ಮುಗಿಸಿ ಎಲ್ಲ ಚಪಾತಿ ಒಂದು ಒಬ್ಬಿ ಚಪಾತಿ ಮಾಡಿದಾರೆ. ಚಪಾತಿ ಆಗೋಮಟನು ಫೋನಿನ ಕಡೆ ಲಕ್ಷ ಹೋಗಲಿಲ್ಲ. ನಾನು ಕೆಲಸದಾಗ ಫೋನಿನ ಕಡೆ ಲಕ್ಷ ಹೋಗಲಿಲ್ಲ. ಕೆಲಸ ಮುಗಿಸಿ ಜಳಕ ಮಾಡಿ ನನ್ನ ವಿಡಿಯೋನ ಲಾಗ್ನ ಚಾಲೂ ಮಾಡ್ಬೇಕಂತ ಅವಾಗ ಹುಡುಕ್ಯಾಡ್ತಾನೆ. ಮೊಬೈಲ್ ಇಲ್ಲ ರೀ. ಅದು ಎಷ್ಟೋ ತನ ಹುಡುಕ್ಯಾಡ್ದೆ ರೀ, ಹಳಾದಂಗಾಗಿ ಎಲ್ಲಿ ಹೋಗೈತೆ ಫೋನ, ಎಲ್ಲಿ ಹೋಗೈತೆ. ಅವ್ರು ಏನು ಮಾಡ್ಯಾರಿ, ನಾನು ಜಳಕಕ್ಕೆ ಹೋದಾಗ ಮಾತ್ರ ತೊಗೊಂಡು ಬಂದಾರಿ. ಯಾವಾಗೂ ತೊಗೋತಿದ್ದಿಲ್ಲ ನಮ್ಮ ಅರುಣ, ಇವತ್ತು ತೊಗೊಂಡ್ರೆ. ಅದಕ್ಕೆ ಹೇಳೋದು ನೋಡ್ರಿ, ಮಕ್ಕಳಿದ್ರಂದ್ರೆ ಮನ್ಯಾಗ ಗಲಾಟೆ, ಯಾವ ಕೆಲಸನೂ ಜಲ್ದಿ ಆಗಂಗಿಲ್ಲ. ಮತ್ತು ನಾವು ಮಾಡ್ಬೇಕನ್ನೋ ಕೆಲಸ ಇನ್ನ ತಡನ ಆಗ್ತಾ ಹೊರತು ಜಲ್ದಿ ಅಂತೂ ಆಗೋದೇ ಇಲ್ರಿ. ಮಕ್ಕಳಿದ್ ಮನಿನ ಬ್ಯಾರೆ ರೀ. ಮಕ್ಕಳು ಇರ್ಬೇಕ್ರಿ ಮನ್ಯಾಗ, ಮನೆ ಚಂದ ನೋಡ್ರಿ ಮಕ್ಕಳಿದ್ರ ಮನ್ಯಾಗ. ಮತ್ತು ಇನ್ನೊಂದು ಏನಂದ್ರೆ ರೀ, ನನ್ನ ಮಕ್ಕಳಿಗೋಸ್ಕರ ಅಡುಗೆ ಮನೆ ಕೆಲಸ ಎಲ್ಲ ಮಕ್ಕಳಿಗೋಸ್ಕರ ಅಡುಗೆ ಮಾಡ್ತೀನಿ. ಮಕ್ಕಳನ್ನ ಸಾಕೋಕ್ಕೋಸ್ಕರ ಈ ತಾಯಿನ ಇಟ್ಕೊಂಡು ನಾನು ಕೆಲಸ ಮಾಡ್ಕೋತೀನಿ ನೋಡ್ರಿ. ಈ ತಾಯಿ ನಂಬಿದ್ರೆ ಯಾವತ್ತೂ ಕೈ ಬಿಡಂಗಿಲ್ಲ. ನನ್ನ ತಾಯಿ ಇದು ನನ್ನಮ್ಮ ಕಲಿಸ್ಕೊಟ್ಟಿರೋ ವಿದ್ಯೆ. ನಮ್ಮಮ್ಮನ ನೆನಪು ನೋಡಿ, ಮಸೀನ್ ಮೇಲ್ಗಡೆ ಕುತ್ಕೊಂಡಾಗೊಮ್ಮೆ ನಮ್ಮಮ್ಮನ ನೆನಪು ಮಾಡ್ಕೋಬೇಕು ಅನ್ಕೊಳ್ಳೋದು ನೋಡ್ರಿ ಈ ತಾಯಿನ ನಂಬಿದ್ರೆ. ಯಾಕಂದರೆ ಕಷ್ಟ ಕಾಲದಾಗ ಕೈ ಹಿಡಿಯೋರು ಸಂಬಂಧಿಕರು ಆಗಂಗಿಲ್ಲ, ಕೊಡ್ಬೋದು ಹೊರ್ತು ಸಂಬಂಧಿಕರು ಆಗಂಗಿಲ್ಲ, ಯಾರೂ ಆಗಂಗಿಲ್ಲ. ನನ್ನ ಕಷ್ಟ ಇವಳ ಹತ್ರ ಹೇಳ್ಕೊಂಡೆ ಅಂದ್ರೆ ಅವಳಿಂದ ನನಗೆ ಒಳ್ಳೇದಾಗಿತ್ತು ಹೊರತು ಕೆಟ್ಟದ್ದಂತೂ ಯಾವಾಗೂ ಆಗಿಲ್ಲ. ಬರೀ ಸ್ನೇಹಿತರೆ ಬಟ್ಟೆ ಸ್ಟಿಚ್ ಮಾಡಕ್ಕೆ ಕೂತೀನಿ, ಲೇಟ್ ಮಾಡಂಗಿಲ್ಲ.
ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬ್ಲೌಸ್ನ ಹೊಲಿದೆ ಸ್ನೇಹಿತರೆ. ಹೊರಗಡೆ ಕೂತೆ ನೋಡ್ರಿ ನಮ್ಮ ಆಡುಗಳ ಆಟ ನೋಡ್ರಿ ಯಾವ ಥರ ಮಾಡಾಕತ್ತಾರ. ಸಣ್ಣ ಮರುಗಳು ಸ್ಕೂಟಿ ಮೇಲ್ಗಡೆ ನೋಡ್ರಿ ಯಾವ ಥರ ಮಾಡ್ತಾವು. ಸ್ಕೂಟಿ ಹೊಡಿಬೇಕು ಅನ್ನಕತ್ತಾವ. ಏನು ಮಾಡ್ಬೇಕತ್ತಾವ ಏನಾರು ಬಿಸಿಲು ಒಂದು ಸ್ವಲ್ಪ ಬಿಸಿಲು ಬರಾಕತ್ತೈತ್ರಿ ಅವಕ್ಕೆ ಆಡುಗಳಿಗೆ. ಬರೋಣ ಬಟ್ಟೆ ಸ್ಟಿಚ್ ಮಾಡಾಕತ್ತೆ. ಅದ್ರ ಕಡೆ ಭಾಳ ನೋಡಲಿಲ್ಲ. ಮೇವು ಒಗ್ದಿದ್ದೆ, ಸ್ವಲ್ಪ ಮೇವು ಒಗ್ದೀನಿ. ಅಚ್ಚಿ ಕಡೆ ಗಿಡದ ಕಡೆ ಉದ್ದ ಹಗ್ಗ ಮಾಡಿ ಕಟ್ಟಿನ್ರಿ. ಗಿಡದ ಕಡೆ ಹೋಗ್ತಾವತ್ ನಾ ಮಾಡ್ರೆ ಬರೀ ರೋಡ್ ಮ್ಯಾಗ ನಿಂತಿರ್ತಾರೆ ಅವು. ಈ ಥರ ಆಟ ನೋಡ್ರಿ ಮರಿಗಳು, ಸಣ್ಣ ಮರಿಗಳು ಯಾವ ಥರ ಮಾಡಾಕತ್ತಾವ್ರಿ ಸ್ಕೂಟಿ ಮೇಲ್ಗಡೆನ. ಕಿಟ್ಲೆ ಮಾಡ್ತಾವ್ರಿ ಸಣ್ಣ ಇದ್ದಾಗ ಮಕ್ಕಳ ಥರನ ನೋಡ್ರಿ. ಅವು ಕೂಡ ಮಕ್ಕಳು ಕೂಡ ಯಾವ ಥರ ಕಿಟ್ಲೆ ಮಾಡ್ತಾರಲ್ಲ. ಆಡುಗಳಾಯ್ತು, ಬೆಕ್ಕುಗಳಾಯ್ತು, ನಾಯಿ ಮರಿಗಳು ಈ ಥರ ಮಾಡ್ತಿರ್ತಾವ್ರೆ. ಎಷ್ಟು ಜನ ಇರ್ತಾರೆ. ನನಗೆ ಪಬ್ಲಿಕ್ನಾಗ ಮಾತಾಡೋದು ವಿಡಿಯೋ ಮಾಡೋದು ಏನು ಮುಜುಗರ ಅನ್ಸಂಗಿಲ್ಲ ರೀ. ಈಗ ಅನ್ಸಂಗಿಲ್ಲ ಅಂದ್ರೂ ಕೂಡ ನಾನು ಸೈಲೆಂಟ್ ಆಗಿರ್ಬೇಕಾಗ್ತೈತೆ. ವಿಡಿಯೋ ಮಾಡ್ತೀನಿ ಹೊತ್ತು ಮಾತಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಜನಗಳು ಇರ್ತಾರೆ ರೀ ಮುಂದ್ಗಡೆನೇ. ಯಾವ್ದು ಮಾತಾಡಕತ್ತಿ ಅಂದ್ರೆ ನನ್ನ ಕಡೆ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡ್ರಿ. 2 ಬ್ಲೌಸ್ ಹೊಲೋದು ನೈಟ್ ಆಗೈತ್ರಿ. ಈಗ ಕೂತೀನಿ ರೀ. ಸಿಕ್ಕಾಪಟ್ಟೆ ಸುಸ್ತು ಬರಾಕತ್ತೈತಿ. ಅಂಗಡಿಯಾಗ ನನ್ನ ಅಂಗಡಿಯಾಗ ಕುಂಡ್ರಲಕ್ಕನ ಬೇಸರ ಬರತ್ತೈತಿ. ಯಾಕಂದ್ರೆ ಅಂಗಡಿ ಒಳಗಡೆ ಎಲ್ಲ ಸಾಮಾನುಗಳು ಖಾಲಿ ಆಗ್ಯಾವ್ರಿ. ಅಮೌಂಟ್ ಇದು ತುಂಬಾ ಪ್ರಾಬ್ಲಮ್ ಬರಾಕತ್ತೈತ್ರಿ. ಅದಕ್ಕೆ ಮಾಲ್ ಏನೂ ಇಲ್ಲ ರೀ. ಯಾವ್ದು ಹೋಗ್ತೈತಿ ಅದಷ್ಟೇ ನಮ್ಮ ಯಜಮಾನ್ರು ತೊಗೊಂಡು ಬಂದು ಹಾಕ್ಲತ್ತಾರಿ. ಬರೀ ಗಂಡು ಮಕ್ಳು ತಿನ್ನೋ ಐಟಮ್ಗಳನ್ನ ಜಾಸ್ತಿ ಹಾಕತ್ತಾರೆ ನೋಡ್ಬೋದು ರೀ. ಕಪಾಟಗಳೆಲ್ಲ ಖಾಲಿ ಕಾಣಕತ್ತಾವ್ರಿ. ಕಿರಾಣಿ ಮಾಲು ಸ್ವಲ್ಪ ಯಾವುದಾದ್ರೂ ಮಾಲ್ ಜಾಸ್ತಿ ಹಾಕ್ತಿವಂದ್ರೆ ಅಂಗಡಿ ತುಂಬಿದಂಗೆ ಕಾಣ್ತಿದ್ರೆ ಪೂರ ಖಾಲಿ ಕಾಣ್ಸಾಕತ್ತೈತೆ ನೋಡ್ರಿ. ಎಷ್ಟು ಬ್ಲೌಸ್ ನಾವು ಹೊಲ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಬರ್ರಿ. 2 ಆದವು ರೀ ಇವತ್ತು. 3 ಹೊಲಿಬೇಕನ್ನೋ ಟಾರ್ಗೆಟ್ ಇಟ್ಕೊಂತ. ಯಾಕಂದ್ರೆ ಆಡ ಮೇಯ್ಸೋದು ಆಡ್ಗಳು ಬಿಟ್ಟೆ ಸಂಜೆ ಒಂದಿಟ್ಟ ಮಕ್ಕಳು ಆಟ ಆಡೋಕೆ ಹೋಗ್ಬಿಟ್ರೆ ಅವರು ಇಬ್ಬರು ಇರಲಿಲ್ಲರಿ. ಮತ್ತು ಬಿಟ್ಟು ಅಂಗಡಿ ಗಿರಿಕ್ ಕೊಡೋದನ್ನ ಬೇಸರ ಬರಾಕತ್ರಿ. ಆಡಿನ ಮರಿಗಳು ಅವು ಒದರಾಕತ್ತಿದ್ದು ರೀ. ಮೇವನು ಭಾಳ ತಂದಿಟ್ಟಿದ್ದಿಲ್ಲ ರೀ ಅವಕ್ಕೆ. ಇವು 2 ಬ್ಲೌಸ್ನ ಮುಗಿಸಿದೆ ನೋಡ್ರಿ. ಬ್ಲ್ಯಾಕ್ ಒಂದು, ರೆಡ್ ಕಲರ್ ಒಂದು, ಇನ್ನೂ ಒಂದು ಉಳಿತು ರೀ. ಅದೊಂದು ಮುಗಿಸಿದ್ರೆ ನನಗೆ ಮನ್ಸಿಗೆ ಒಂಥರ ನೆಮ್ಮದಿ ಇತ್ತು. ನಾಳೆ ಬೇರೆದು ಹೊಲಿಬೇಕನ್ನೋದು ಇಟ್ಕೊಂಡಿದ್ದೆ ಟಾರ್ಗೆಟ್. ಆದರೆ ನಾವೊಂದು ಅನ್ಕೋತೀವಿ, ಅದು ಒಂದು ಆಗ್ತೈತೆ ನೋಡ್ರಿ. ಇದು ಒಂದು ಹೊಲಿದ್ರೆ ಫೈನಲ್ ಆದಂಗೆ ಆಗ್ತಿದ್ದು ರೀ ಅವರು ಬ್ಲೌಸ್ಗಳು. ಆದರೆ ಏನು ಮಾಡೋದ್ರಿ, ಆಗಲಿಲ್ಲ. ಮನೆಗೆ ಹೋಗಿ ನಾನು ಅಡುಗೆ ಕೆಲಸ ಮಾಡ್ಬೇಕ್ರಿ. ಇನ್ನು ಬೆಳಗ್ಗೆ ಚಪಾತಿ ಮತ್ತು ಹಿಟ್ಟಿನ ಪಲ್ಯ ಅಷ್ಟ ಮಾಡಿದ್ದೆ. ನನಗೆ ಗೋಧಿ ಅಡುಗೆ ತಿನ್ನೋಣ ಜಾಸ್ತಿ ಮೊದಲೇ ಬಾಯಿ ಬಂದಂಗೆ ಆಗೈತ್ರಿ. ಬಾಯೆಲ್ಲ ಉರ್ಬಾಕಿ ಎದ್ದಂಗೆ ಒಂಥರ ಆಗ್ಯಾವ. ಅದಕ್ಕೆ ರೊಟ್ಟಿ ಅಥವಾ ಅನ್ನಾರ ಏನಾರೇ ಮಾಡ್ಬೇಕು ಅಂದ್ಕೊಂಡಿನಿ. ಏನೇನು ಮಾಡ್ತೀನಿ ಅಂತ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡೇ ಇರ್ತೀನಿ ನೋಡಿ. ಇವತ್ತಿನ ಡೇ ಚೆನ್ನಾಗಿತ್ತು ಸ್ನೇಹಿತರೆ. ಒಂದೊಂದು ದಿನ ಹುಷಾರು ತಪ್ಪಿ ಮನ್ಕೋತೀನಿ, ಒಂದೊಂದು ದಿನ ಈಗ ಹಾಗೆ ಹೊಂಟೈತ್ರಿ. ಮಕ್ಕಳಿದ್ರೆ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಿರ್ತಾರೆ. ಮುಖ ತುಂಬ ಗುಳಿ ಹೇಳಾಕತ್ತದಾರೆ. ಬಾಯೆಲ್ಲ ಉರ್ಬಕ್ಕಿ ಮುಖ ತುಂಬ ಕಾವಿನ ಗುಳಿ ಅಂತ ಹೇಳಾಕತ್ತಾವು. ಏನು ಮಾಡೋಕ್ಕಾಗಂಗಿಲ್ಲ ರೀ. ಮಾಡ್ತಾಯಿದ್ವಿ ಒಂದು ಬಳಿಕ ಮಾಡಲೇಬೇಕ್ರಿ. ಎಷ್ಟೇ ನಮ್ಗೆ ಕಸ್ಟಮರ್ ಕೊಟ್ಟಿರ್ತಾರೆ, ನಾವು ಹೊಲಿದು ಕೊಡ್ತೀವಿ ಅನ್ನೋ ಆಶಯಕ್ಕೆ ಜಲ್ದಿನ ಒಬ್ಬರು ಇನ್ನೂ 3 ಬ್ಲೌಸ್ ಅದಾವ್ರಿ. ಅವರು ಮುಗಿದು ಅಂದ್ರೆ ಮತ್ತೆ 3 ಮಂದಿ ಇನ್ನೂ ಬ್ಲೌಸ್ ಕಂಪ್ಲೀಟ್ ಆದಾಗ ನಾನು ಹಳೆ ಬ್ಲೌಸ್ಗಳೆಲ್ಲ ಮುಗಿತವ್ರೆ. ಹೊಸಬ್ರು ಕೊಟ್ಟಿರು ಇನ್ನೂ ಬ್ಲೌಸ್ಗಳನ್ನ ಯಾವುದೂ ಸ್ಟಿಚ್ ಮಾಡೇ ಇಲ್ಲ. ನಾನು ಸೀರೆ ಪಿಕೋಪಾಲ್ ಮಾಡೋದೈತಿ, ಅದು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತು ಬಂದಂಗೆ ಆಗ್ಲತ್ತೈತೆ. ತಲೆ ಸ್ವಲ್ಪ ತೋರ್ಸಿನ ಕರೆ ನನಗೆ ಮಾತಾಡೋಕೆ ಬರಲಿಲ್ಲ. ಯಾಕಂದರೆ ಅಂಗಡಿ ಮುಂದೆ ಸಿಕ್ಕಾಪಟ್ಟೆ ಜನ ಕೂತಿದ್ರಿ. ತಲೆ ಯಾಕೋ ಸಿಕ್ಕಾಪಟ್ಟೆ ತಲೆ ನೋವು ಆಕತ್ತಿತ್ತು ಸ್ನೇಹಿತರೆ. ಇವತ್ತು ಜಾಸ್ತಿ ಬಿಸಿಲು ಬೇರೆ ಭಾಳ ಇತ್ತು ರೀ. ಬಿಸಿಲು ಅಂದರೆ ಬಿಸಿಲನ್ರಿ, ಸಿಕ್ಕಾಪಟ್ಟೆ ಬಿಸಿಲು ರೀ. ಬ್ಯಾಸ್ಗೆ ಬಿಸಿಲು ಆದಂಗೆ ಬಿಟ್ಟಿತ್ತು ರೀ. ಅದರಲ್ಲೂ ಪತ್ರಾಸ್ದಾಗ ಈ ಪತ್ರ ಅಂಗಡಿ ಒಳಗೆ ಹೊಲಿದ ನಾನು ಗಾಳಿ ಬರೋಂಗಿಲ್ಲ, ಏನೂ ಇಲ್ಲ. ಸಿಕ್ಕಾಪಟ್ಟೆ ಬೆವರು. ಆ ಬೆವ್ರು ನೀರು ಮುಖದ ಮ್ಯಾಗ ಕೊಂಡ್ರನ ಗುಳಿ ಆಗಕತ್ತಾವ ಗೊತ್ತಿಲ್ಲ. ಈ ಥರ ನಡ್ದೈತೆ ನೋಡ್ರಿ. ಬರ್ರಿ ಮನೆಗೆ ಹೋಗೋಣ. ಮತ್ತೆ ಅಡುಗೆ ಮಾಡಿದೆ ನೋಡ್ರಿ. ಇಷ್ಟೆಲ್ಲ ಬೆಳಿಗ್ಗೆ ಇಷ್ಟು ಚಪಾತಿ ಇದಾವ್ರಿ. ಮತ್ತೊಂದು ಸ್ವಲ್ಪ ಉಸುಳಿ ಕಾಳದ ಪಲ್ಯ ಮಾಡಿ ನೋಡ್ರಿ. ಉಸುಳಿ ಯಾಕೋ ಮೊಳಕಿನ ಬರಲಿಲ್ಲ ರೀ ಭಾಳ. ಏನಾಗ್ಯಾವ ನೋಡ್ರಿ, ಹಳಿವದಾವು ಏನದಾವು ಮೂಗ್ನಿ ಕಾಳ. ನೀನೆ ಮನೆ ಸ್ವಚ್ಛ ಮಾಡೋ ಮುಂದೆ ಮಾಡ್ನ್ಯಾಗ ಇಟ್ಟಿದ್ರಿ. ಅವ್ನಿಗೆ ಎದ್ದೆ ಭಾಳ ದಿನ ಆಯ್ತು ರೀ. ಹಾಗೆ ಇಟ್ಟಿದ್ದೆ, ನೋಡೇ ಇಲ್ಲ ರೀ. ಹತ್ರನ ನೋಡ್ಲಾರ ಬಟ್ಟೆಕ್ಕೆ ಅಲ್ಲೇ ಉಳಿದು ಬಿಟ್ಟವ್ರಿ ಅವು. ನೀನು ಸ್ವಚ್ಛ ಮಾಡಾಗ ಮಾಡ್ಗೊಳ್ದಾಗಿದ್ದು ರೀ. ಹಂಗೆ ಒಂದು ಸ್ವಲ್ಪ ಹಸನ್ ಮಾಡಿ ನೆನಾಕಿದ್ದೆ. ಮೊಳಕಿನ ಬಂದಿಲ್ಲ ರೀ. ಮುಂಜಾನೆ ಕಟ್ಟಿಟ್ಟಿದ್ರು, ರಾತ್ರಿ ಕಟ್ಟಿ ಮುಂಜಾನೆ ನೋಡಿದ್ರೆ ಹಾಗೆ ಅದಾವೆ. ಮತ್ತೆ ಹೊಳ್ಳಿ ತೊಳೋದು, ಮತ್ತೊಂದು ಅರ್ಬ್ಯಾಗ ಕಟ್ಟಿಟ್ಟಿರ ಮತ್ತು ಹಾಗೆ ಅದಾವ್ರೆ. ಮತ್ತು ಈಗ 2 ಸಲ ತೊಳೋದು ಸ್ವಲ್ಪ ಫ್ಯಾನಿನ ಗಾಳಿಗೆ ಆರಕ್ಕೆ ಮತ್ತೆ ಮಾಡಿ ನೋಡ್ರಿ.
ಬೆಳಗ್ಗೆದ ಜುನ್ಕ ಮಾಡಿದ್ದೀವಿ ರೀ. ಆ ಕಡಾಯಿಗೊಳಗೆ ಖಾಲಿ ಮಾಡ್ಯಾರೆ. ಮತ್ತು ಇದ್ರೊಳಗೆ ಉಸ್ಲಿ ಮಾಡಿ ನೋಡ್ರಿ. ಅನ್ನ ಮಾಡ್ತಾರೆ ಒಂದು ಸ್ವಲ್ಪ ಬಿಸಿ ಬಿಸಿ ಉಡ್ಲಾಕತ್ತೈತ್ರಿ. ಅನ್ನ ಸ್ವಲ್ಪ ಶೇಂಗಾ ಸಾಂಬಾರು ಮಾಡಿ ನೋಡ್ರಿ. ಖಾರಬ್ಯಾಳಿ ರೀ, ಶೇಂಗಾದ ಖಾರಬ್ಯಾಳಿ ಸಣ್ಣನು ಟಮಾಟೆ ಹಾಕಿ ಖಾರಬ್ಯಾಳಿ ಮಾಡಿ ನೋಡ್ರಿ. ಟಮಾಟೆ ಏನು ಕೊಂಡ್ಕೊಂಡು ಬಂದಿಲ್ಲ ರೀ. ಇಲ್ಲಿ ಒಬ್ಬರ ಅಜ್ಜಿಯಾರು ಹೊಲ್ದಾಗಿದ್ದು ತಂದು ಕೊಟ್ಟಾರ್ರಿ ಅವರು. ಅವೇ ಹಾಕಿ ಮಾಡತ್ತಿ ನೋಡ್ರಿ. ಏನು ಇದ್ದಿದ್ರಾಗ ಅಡ್ಜಸ್ಟ್ ಮಾಡಿ ತಿನ್ನೋದ್ರಿ. ಹಾಗಲಕಾಯಿ ಸಿಕ್ಕ ನೋಡ್ರಿ. ಇವತ್ತು ಆಡ ಮೇಸು ಮುಂದೆ ಇಷ್ಟು ಹಾಗಲಕಾಯಿ ತೊಗೊಂಬಂದಿ ನೋಡ್ರಿ. ಕಂಟ್ಯಾಗಿದ್ದರೆ ಇವೆಲ್ಲ ಹೋಗಿ ಸ್ವಚ್ಛ ಮಾಡಿಡ್ತೀನಿ ರೀ. ನಾಳೆಗೆ ರೊಟ್ಟಿ ಮಾಡೋ ಮುಂದೆ ಹುರಿದು ಬಿಡ್ತೀನಿ ರೀ. ತಮ್ಯಾಗ ಹುಣ್ಣಿಮೆ ಇರಲಿ ಇವತ್ತು, ಸೀಗಿ ಹುಣ್ಣಿಮೆ. ರೊಟ್ಟಿ ಮಾಡಂಗಿಲ್ಲ ರೀ. ಅದಕ್ಕೆ ಮುಂಜಾನೆ ಚಪಾತಿ ಮಾಡಿದ್ದೆ. ಮತ್ತು ರೊಟ್ಟಿ ಮಾಡ್ಬೇಕಂದ್ರೆ ರೀ ಮತ್ತು ಇನ್ನೇನು ರೊಟ್ಟಿ ಮಾಡಿದೆ. ಇಷ್ಟು ಚಪಾತಿ ಅದಾವು. ಸ್ವಲ್ಪ ಚಪಾತಿ ಅನ್ನ ಸಾರು ತಿಂತಾರಂತೆ ಮತ್ತು ಮಾಡಿದೆ ನೋಡ್ರಿ. ಅಷ್ಟು ಬಾಂಡೆ ಕೂತವ್ರೆ. ನಾಳೆ ಮುಂಜಾನೆ ತೊಳಿತೀನಿ ರೀ ಏನು ಬಾಂಡೆ. ಬರ್ರಿ ಊಟ ಮಾಡೋಣ ಎಲ್ಲರೂ. ಅರುಣ ಚಿನ್ನೆ ಎಲ್ಲಿಗೇನ ಊಟ ಮಾಡಕ್ಕೆ ಹೋದ್ರಾತನ್ರಿ. ಧಾರಾವಾಹಿ ನೋಡ್ಕೋತ ಕೂತಾರ. ನೀರು ಖಾಲಿ ಆಗಿದ್ರು. ಮುಂಜಾನೆ ನೀರು ತಂದ ನೋಡ್ರಿ. ನೀರಿನ ಕ್ಯಾನ್ ಇಡಕ್ಕೆ ಅದೊಂದು ಸ್ಟ್ಯಾಂಡ್ ಮಾಡ್ಸ್ಯಾರ ನೋಡ್ರಿ. ಬನ್ನಿ ಕೋಳಿ ಗೂಡು ಮಾಡತ್ನ್ಯಾಗ ಅವು ಎಂಗಲ್ ಪಟ್ಟಿ ಉಳಿದಿದ್ದು ಅದರಲ್ಲೇ ಸ್ಟ್ಯಾಂಡ್ ಮಾಡ್ಯಾರ ನೋಡ್ರಿ. ಚಿನ್ನೆ ಬರ್ರಿ ಊಟ ಮಾಡೋಣ. ಹೊಟ್ಟೆ ಹಸ್ದೈತಿ ನನಗರೆ. ಊಟ ಚಪಾತಿ ಹೊಟ್ಟೆನ ತುಂಬಂಗಿಲ್ಲ ರೀ ನಮ್ಗೆ. ಹೊಟ್ಟೆ ಚಪಾತಿ ನೀರು ಕುಡಿಸ್ತೈತೆ ಅಂತ ಹೇಳಿ ಜಾಸ್ತಿ ಊಟನ ಹೋಗಂಗಿಲ್ಲ ರೀ ಚಪಾತಿದು. ಬರ್ರಿ ಊಟ ಮಾಡೋಣ. ಉಸಳಿ ಕಾಳು ಪಲ್ಯ, ಉಸಳಿ ಇದನ್ನ ಬಂದಿಲ್ಲ ಮಳಕಿ. ಅದಕ್ಕೆ ಇಷ್ಟವ ರೀ. ನಾನು ಚಪಾತಿ ಅದನ್ನು ಮಾಡಬೇಕು ಅಂತೇಳಿ ನಿನ್ನೆ ನೆನಾಕಿದ್ದೆ. ಅವೇನು ಮೊಳಕಿನ ಬಂದಿಲ್ಲ. ಕಡಕ್ ಕಡಕ್ ಹತ್ತವ್ರಿ ಬಾಯಾಗ ಮೊಳಕೆ ಬರ್ಲಿಕ್ಕೆ. ಒಂದ ನೋಡ್ರಿ ನಮ್ಮ ಚಿನ್ನು. ಹಾಯ್ ಮಾಡಪ್ಪ. ಹಾಯ್ ಮಾಡಂಗಿಲ್ಲ ರೀ. ಗಣೇಶ ಅದು ಅಷ್ಟು ಧಾರಾವಾಹಿ ನೋಡತ್ತಾರೆ. ಈ ಸೌಂಡ್ ನ್ಯೂಟ್ ಮಾಡಕ್ಕೆ ಹಚ್ಚಿದ್ರೆ ನೋಡಿ ಮಜಾ ಮಾಡ್ತಾನ್ರಿ ನನ್ನ ಜೊತೆ. ಬರೀ ಸಾಲ್ ಚಾಲು ಆಗೈತಿ. ನಾಳೆ 8ನೇ ತಾರೀಕು ಹೋಗ್ಬೇಕತ್ ನಾಡ್ತೀನಿ. ನೀನ ಹೋಗು, ಅಷ್ಟೆಲ್ಲಿ ಚಾಲು ಆಗಿರಂಗಿಲ್ಲ. ಹೋಗು ನೀನ ಅಂತ ಹೇಳ್ತಾನ. ಬರೀ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ ನೋಡಿ ಇಷ್ಟೊತ್ತ ನಾವು ವಿಡಿಯೋ ನೋಡಿದ್ದಕ್ಕೆ. ಹಾಗೆ ವೆಲ್ಕಮ್ ನೋಡ್ರಿ. ನಮ್ಮ ಮನೆಗೆ ಊಟಕ್ಕೆ ಯಾರೆಲ್ಲ ಬರ್ತೀರಿ ಕಮೆಂಟ್ ಮಾಡಿ. ಆದಷ್ಟು ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಶೇಂಗಾ ಸಾರು ಮಾಡಿ ಹೋಗ್ಲ ಗಣೇಶ. ಊಟ ಮಾಡೋಂಗ ನೀನು. ನಿಮ್ಮ ಮಾಯ ಬಂದಿಲ್ಲ ನೀನ. ಬಸ್ ಬಂದೈತೆ ನೋಡಿ. 8:30 ಬರ್ತೈತಿ. ಹೋಗಿನ ಕತ್ಲಾಗೈತಿ. ಟಿವಿ ನೋಡ್ಕೋತ ಕುಂಡಿರ್ತಾರೆ ಹುಡುಗರು. ಹಾಗೆ ಚಂತನ ನೋಡ್ದಂಗೆ ಹಂಗೆ. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಲೇಟ್ ಆಗೈತ್ರಿ. ನನಗೂ ಸುಸ್ತು ಬರಾಕತ್ತೈತಿ. ಊಟ ಮಾಡಿ ಅವಾಗ ನೆಲ ಸಿಗ್ತೈತೆ ಅನ್ನಕತ್ತೀನಿ ರೀ. ಧಾರಾವಾಹಿ ಒಂದು ಚಂದ ಹತ್ತೈತ್ರಿ. ಇನ್ನು 9 ಗಂಟೆಗೆ ಅದು ಒಂದು ಮುಗಿಸಿ ಮನ್ಕೊಂಡ್ಬಿಡ್ತೀವಿ ನೋಡ್ರಿ. ಅಷ್ಟರೊಳಗೆ ನಾವು ಊಟ ಮಾಡಿ ಕಡೆಯಾಕಾಗಿಬಿಡ್ತೀವಿ ನೋಡ್ರಿ.